Come con ಹೆಲೋ ಗೈಸ್. ಸೊ ನಾನಿವತ್ತು ವೀಡಿಯೋ ಮಾಡ್ತಾ ಇರೋ ರೀಸನ್ ಬಂದು ನಂದು ಮೋಟೋ ವ್ಲಾಗಿಂಗ್ ಸೆಟಪ್ ತೋರಿಸೋಣ ಅಂತ. ಸೊ ನಾನು ಮೋಟೋ ವ್ಲಾಗಿಂಗ್ಗೆ ತುಂಬ ಹೊಸಬ್ಬ. ನನಗೆ ತಳಗುಳ ಏನೂ ಗೊತ್ತಿರಲಿಲ್ಲ ಇದ್ರ ಬಗ್ಗೆ. ಬಟ್ ಗಾಡಿ ಓಡಿಸೋದಂತ ಕ್ರೇಜ್ ಇತ್ತು, ಪ್ಯಾಷನ್ ಇತ್ತು. ಕಾರ್ನರ್ ಹೆಂಗೆ ಮಾಡೋದ್ರಲ್ಲಿ ಏನು ಖುಷಿ ಗೊತ್ತಾಗೋರು. ಸೊ ನಾನು ಯಾಕೆ ಮೋಟೋ ವ್ಲಾಗಿಂಗ್ ಸ್ಟಾರ್ಟ್ ಮಾಡಬಾರ್ದು ಅನ್ನೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ನನ್ನ ವೈಫು ನಮ್ಮ ಮಮ್ಮಿಗೆ ತುಂಬ ಆಸೆ ಇತ್ತು, ನಾನು ಲೈಕ್ ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು, ಯೂಟ್ಯೂಬಲ್ಲಿ ಏನೋ ಕಾಂಟ್ರಿಬ್ಯೂಟ್ ಮಾಡಬೇಕು ಅಂತ. ಸೊ ನನಗೂ ಆಸೆ, ನನಗೇನು ಆಸೆ ಇರಲಿಲ್ಲ, ನನಗೆ ಜಸ್ಟ್ ಪ್ಯಾಷನ್ ಇತ್ತು ಅಷ್ಟೇ. ಬಟ್ ಅವರಿಬ್ಬರು ಆಸೆ ಇಟ್ಕೊಂಡಿದ್ರು. ಆ್ಯಂಡ್ ಅವರಿಬ್ಬರು ಆಸೆ ಇಟ್ಕೊಂಡಿದ್ದಕ್ಕೆ ನನಗೂ ಆಸೆ ಬಂತು. ಸೊ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಸೊ ಮೋಟೋ ವ್ಲಾಗಿಂಗ್ ಸ್ಟಾರ್ಟ್ ಮಾಡೋರಿಗೆ, ಹೊಸ್ದಾಗಿ ಸ್ಟಾರ್ಟ್ ಮಾಡೋರಿಗೆ, ಸೊ ಐ ಥಿಂಕ್ ಇಷ್ಟಿದ್ರೆ ಸಾಕು ಅನಿಸುತ್ತೆ. ಇದಕ್ಕಿಂತ ಐ ಡೋಂಟ್ ಥಿಂಕ್ ಎನಿಥಿಂಗ್ ಈಸ್ ನೀಡೆಡ್. ಒಂದು ಬೈಕು, ಒಂದು ಕ್ಯಾಮ್ರಾ, ಒಂದು ಒಳ್ಳೆ ಮೈಕು, ನಂತರ ಒಂದೊಳ್ಳೆ ಬಾಡಿ ಅಷ್ಟೇ. ಸೊ ಅದು ಬಿಟ್ಟು ನನ್ನ ಪ್ರಕಾರ ಬೇರೆ ಏನೂ ಬೇಡ ಅನಿಸುತ್ತೆ. ಸೊ ನಾನು ಯೂಸ್ ಮಾಡ್ತಾರೋ ಕ್ಯಾಮ್ರಾ ಬಂದು DJI Action 4. ಸೊ ಇದು ನಾನು ರೀಸೆಂಟಾಗೆ ತೊಗೊಂಡಿದ್ದು, ಒಂದು 6 ಮಂತ್ಸ್ ಆಗಿರ್ಬೋದು ಅಷ್ಟೇ. 6 ಮಂತ್ಸು ಆಗಿಲ್ಲ ಅನಿಸುತ್ತೆ, ಒಂದು 4-5 ಮಂತ್ಸ್ ಆಗಿರ್ಬೋದು. ಸೊ ಇದರಲ್ಲಿ 4K ಕ್ಯಾಮ್ರಾ ಬರುತ್ತೆ. ಸೊ ಇದು ಕ್ಯಾಮ್ರಾ, ಸೊ ಇದು ಗಾರ್ಡು, ಸೊ ಇದು DJI ಅವ್ರ ಕಡೆಯಿಂದನೇ ಬರುತ್ತೆ. ಆ್ಯಂಡ್ ಸೊ ಇದು ಲಾಕಿಂಗ್ ಸಿಸ್ಟಮ್, ಹಿಂಗೆ ಲಾಕ್ ಮಾಡ್ಕೋಬೋದು ಕ್ಯಾಮ್ರಾ ಹಾಕಿ. ಆ್ಯಂಡ್ ಇದು ಬಂದು ನಂದು ಬೋಯಾ ಬೈ M1 ಅಂತ. ಸೊ ಬೋಯಾ ಬೈ M1. ಸೊ ಇದು ಆ್ಯಕ್ಚುಲಿ ಮೈಕ್ ನಾನು ಫ್ರೈಡೇನೋ ತರ್ಸ್ಡೇನೋ ತರಿಸಿದ್ದು ಫ್ಲಿಪ್ಕಾರ್ಟಿಂದ. ಸೊ ಇಟ್ಸ್ ಪ್ರೆಟಿ ಗುಡ್. ನಾನು ಲೈವ್ ಟೆಸ್ಟ್ ಮಾಡಿದ್ದೀನಿ, ಅದನ್ನು ಮುಂದೆ ಪ್ಲೇ ಮಾಡ್ತೀನಿ. ಸೊ DJI ಇದು ಬಂದು ನಮಗೆ ಈ ಥರ ಇದೆ, ಸಿ ಪೋರ್ಟ್ ಇದೆ. ಬಟ್ ಇದರಲ್ಲಿ ಬರೋದು ನಿಮಗೆ 3.5 mm ಜಾಕು. ಸೊ ಇದಕ್ಕೆ ನಾವು ಕಂಫರ್ಟೇಬಲ್ ಏನೂ ಮಾಡೋಕ್ಕಾಗಲ್ಲ. ಸೊ ಇದಕ್ಕೆ ಅಂತ ಒಂದು 3.52 C ಟೈಪ್ ಜಾಕ್ ತೊಗೊಂಡಿದ್ದೀನಿ. ಇದನ್ನು ಆನ್ಲೈನಲ್ಲಿ ತರಿಸಿದೆ, ಆ್ಯಕ್ಚುಲಿ ಪೋಟ್ರಾನಿಕ್ಸಿಂದ ಆನ್ಲೈನಲ್ಲಿ ತರಿಸಿದ್ದೆ. ಬಟ್ ಅದು ವರ್ಕ್ ಆಗಲಿಲ್ಲ ನನಗೆ. ಸೊ ನಾನು ಇದನ್ನು ಆನ್ ಶಾಪ್ ಹೋಗಿ ಚೆಕ್ ಮಾಡಿ ಯೂಸ್ ಮಾಡಿ ತಂದಿರೋದು. ಸೊ ಬೆಟರ್ ನೀವು ಬೋಯಾ ಮೈಕು ವಿತ್ DJI ಯೂಸ್ ಮಾಡ್ತಾಯಿದ್ದೀರಾ ಅಂದರೆ ಶಾಪ್ಗೆ ಹೋಗಿ ತರಿಸಿ ಯೂಸ್ ಮಾಡಿ, ಬೆಟರ್. ಬಿಕಾಸ್ ನಿಮ್ಮ ಕ್ಲಾರಿಟಿ ಆಗಲಿ, ವಾಯ್ಸ್ ಕ್ಯಾನ್ಸಲೇಷನ್ ವರ್ಕ್ ಆಗ್ತಿದೆಯಾ, ಏನಾಗ್ತಿದೆ, ಏನು ಈ ಜಾಕ್ ಹೆಂಗೆ ವರ್ಕ್ ಆಗ್ತಿದೆ ಅಂತ ಗೊತ್ತಾಗುತ್ತೆ. ಸೊ ಇದು ಬಂದು ಕ್ಯಾಮ್ರಾ, ಮೈಕು ಹೆಂಗಿರುತ್ತೆ ಏನು ಅಂತ ತೋರಿಸಿದ್ದೀನಿ. ನನ್ನ ಹತ್ರ ಯಾವುದಿದೆ ಏನು ಅಂತ. ಸೊ ನಾನು ಯೂಸ್ ಮಾಡ್ತಾ ಇರೋದು ಬಂದು SMK ಹೆಲ್ಮೆಟ್. ಸೊ ನಾನೇನು ಮಾಡಿದ್ದೀನಿ ಅಂದರೆ, ನಾನು ಒಂದು ಇದು ಆಲ್ಮೋಸ್ಟ್ ತುಂಬ ವರ್ಷಗಳಾಯಿತು ನಾನು ಯೂಸ್ ಮಾಡ್ತಿದ್ದು. ಸೊ ಬ್ಲೂಟೂತು ಸದ್ಯಕ್ಕೆ ಅದೇ ಇದೆ. ನಾನು ಇಂಟರ್ಕಾಮ್ ತೊಗೋತೀನಿ. ಆ್ಯಂಡ್ ಇದು ಬಂದು ಮೋಟೋ ವೈಬ್ ಇಂಡಿಯಾ ಅವ್ರದ್ದು. ಸೊ ನಾನು ಫಸ್ಟು ಬ್ಲೂ ಆರ್ಮರ್ದು ಹಾಕಿದ್ದೆ, ಬಟ್ ಅದು ಮೊನ್ನೆ ಊಟಿಗೆ ಹೋದಾಗ ಐ ಥಿಂಕ್ 2 ಟ್ರಿಪ್ಪಲ್ಲೇ ಅದು ಕ್ರ್ಯಾಶ್ ಆಗೋಯ್ತು. ಸೊ ಇದು ಹೊಸದು ಮೋಟೋ ವೈಬ್ ಇಂಡಿಯಾ ಅವ್ರದ್ದು, ತುಂಬ ಒಳ್ಳೆಯ ಕ್ವಾಲಿಟಿ. ಆ್ಯಂಡ್ ಇವ್ರದ್ರಲ್ಲಿ ನಂಗೆ ಇಷ್ಟ ಆಗಿದ್ದೇನು ಅಂದರೆ, ಒಂದು ಸಪೋರ್ಟ್ ಗಾರ್ಡ್ ಕೊಟ್ಟಿದ್ದಾರೆ. ಸೊ ಇದೇನು ಮಾಡುತ್ತೆ ಅಂದರೆ, ಅಕಸ್ಮಾತ್ ಇಲ್ಲಿಂದ ಏನಾದ್ರು ಡಿಫಾಲ್ಟಾಗಿ ಏನಾದ್ರು ಬೀಳ್ತಾ ಇದೆ ಅಂದರೆ ಇದನ್ನು ಇಟ್ಕೊಳುತ್ತೆ. ಸೊ ಇದು ಅಥವಾ ಇದು ಯಾವ್ದಾದ್ರು ಒಂದು ಬೀಳುತ್ತೆ ಇದರಲ್ಲಿ. ಸೊ ಬೆಟರ್, ಇದು ಚೆನ್ನಾಗಿದೆ, ಯೂಸ್ ಮಾಡ್ಬೋದು. ಸೊ ಒಂದು ನಿಮಿಷ. ಇದು ಬಂದು 3.5 mm ಜಾಕ್. ಸೊ ಈ 3.5 mm ಜಾಕ್ಗೆ ನಾವು ನಾನು ಅವಾಗಲೇ ತೋರಿಸಿದ್ನಲ್ಲ, ಸೊ ಇದು ಬಂದಿದ್ದು. ಸೊ ನಾನೇನು ಮಾಡ್ತೀನಿ ಅಂದರೆ, ಇದನ್ನು ಇದಕ್ಕೆ ಹಾಕಿ ಸೊ ಕ್ಯಾಮ್ರಾಗೆ ಇದನ್ನು ಕನೆಕ್ಟ್ ಮಾಡ್ತೀನಿ. ಸೊ ನಾನು ಏನೇ ಮಾತಾಡಿದ್ರು ನಿಮಗೆ ಒಂದು ಬ್ಲೂ ಕಲರ್ ಮಾರ್ಕ್ ಕಾಣಿಸ್ತಿದೆ ಮೇಲ್ಗಡೆ. ಈ ಡಾಟ್ ಅಲ್ಲ, ಅದಾದಮೇಲೆ ಒಂದು ಲೈನ್ ಥರ ಬರ್ತಿದೆಯಲ್ಲ, ಅದು ಸಿಗ್ನಲ್ಲು.
ಸೊ ಆ ಸಿಗ್ನಲ್ ಬಂದಾಗ ನಿಮಗೆ ಲೈಕ್ ನಮ್ಮದು ಮೈಕ್ ವಯರಿಂಗ್ ವರ್ಕ್ ಆಗ್ತಿದೆ ಅಂತ ಅರ್ಥ. ಸೊ ಈ ಮೈಕ್ ತರ್ಸೋಕ್ಕಿಂತ ಮುಂಚೆ ನಾನು ವೂಮ್ ಅಂತ ಒಂದು ಇದು ಇದೆ, ಬ್ರ್ಯಾಂಡ್ ಇದೆ, ಅದರಿಂದ ವಯರ್ಲೆಸ್ ಮೈಕ್ ತರಿಸಿದ್ದೆ. ಅದರಲ್ಲಿ ಏನಾಗ್ತಿತ್ತು ಅಂದರೆ ಇದು ಸಿ ಟೈಪು, ಅದೂ ಸಿ ಟೈಪು, ಬಟ್ ಇದ್ರ ಒಳಗಡೆ ಕನೆಕ್ಟ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಅದನ್ನು ಕನೆಕ್ಟ್ ಮಾಡಬೇಕು ಅಂದರೆ ಈ ಪೋರ್ಟ್ ತೆಗಿಬೇಕು. ಫಾರ್ ಎಕ್ಸಾಂಪಲ್ ನಾವು ಮಳೆ ಗಿಲೆಲ್ಲ ಹೋದಾಗ ಆ ಪೋರ್ಟ್ ಹಾಕಿಲ್ಲ ಅಂತ ಹೇಳಿದ್ರೆ ಇದು ಹೋಗ್ಬಿಡುತ್ತೆ, ನೀರು ಹೋಗ್ಬಿಟ್ರೆ ಕಷ್ಟ. ಸೊ ನಾನೇನು ಮಾಡಿದೆ, ಅದು ನಮ್ಮ ವೈಫು ಕೊಟ್ಟು ವಯರ್ಡ್ ತರಿಸಿದ್ದೀನಿ. ಸೊ ನಾನು ಇದನ್ನು ಹೆಂಗೆ ಕನೆಕ್ಟ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಸೊ ಇದನ್ನು ನಾನು ಹೆಂಗೆ ಕನೆಕ್ಟ್ ಮಾಡಿದ್ದೀನಿ ಅಂತ ಹೇಳಿದ್ರೆ, ಸೊ ಇಲ್ಲಿ ನಾನು ಇದ್ರದ್ದು ಕನೆಕ್ಟರ್ ಹಾಕಿದ್ದೀನಿ, ಬೇಸು. ಸೊ ಇದು ಬಂದು ಬ್ಯಾಟ್ರಿ ಮೇಲೆ ವರ್ಕ್ ಆಗೋದು. ಸೊ ನಾನೇನೋ ಸ್ಮಾರ್ಟ್ಫೋನ್ಗೆ ಇಟ್ಟರೆ ಬ್ಯಾಟ್ರಿ ಮೇಲೆ ವರ್ಕ್ ಆಗೋಲ್ಲ. ಸ್ಮಾರ್ಟ್ಫೋನ್ದು ಕರೆಂಟು ಅಥವಾ ನಮ್ಮದು ಗೋಪುರದ ಕರೆಂಟ್ ಏನಿರುತ್ತೋ ಅದೇ ಸಪ್ಲೈ ಆಗುತ್ತೆ. ಅಕಸ್ಮಾತ್ ಕ್ಯಾಮ್ರಾ DSLR ಅಥವಾ ಯಾವ್ದಾರು ಹೈಯರ್ ಎಂಡ್ ಕ್ಯಾಮ್ರಾಸ್ಗೆ ಹೋಗ್ತೀನಿ ಅಂದರೆ ಇದನ್ನು ಹಿಂಗೆ ಬಟನ್ ಆನ್ ಮಾಡಿದ್ರೆ ಲೈಕ್ ಅದು ಬ್ಯಾಟ್ರಿ ಮೇಲೆ ವರ್ಕ್ ಆಗುತ್ತೆ. ಸೊ ದಿಸ್ ಇಸ್ ದ ಒನ್. ಇದನ್ನು ಎಲ್ಲ ವಯರಿಂಗ್ ನಾನು ಒಳಗಡೆ ಹಾಕಿದ್ದೀನಿ. ಸೊ ವಯರಿಂಗ್ ಅದು ಎಷ್ಟು ಬಿಟ್ಟಿದ್ದೀನಿ, ಬಿಕಾಸ್ ಇದು ನನಗೆ ಇಲ್ಲೂ ಕೂಡ ಕನೆಕ್ಟ್ ಆಗಬೇಕು ಆ್ಯಂಡ್ ಸೊ ಇಲ್ಲೂ ಕೂಡ ಬರಬೇಕು. ಅದಕ್ಕೋಸ್ಕರ ಇಷ್ಟುದ್ದ ಬಿಟ್ಕೊಂಡಿದ್ದೀನಿ ವಯರು. ಸೊ ಇದು ಬಂದು ನನ್ನ ಮೋಟೋ ಬ್ಲಾಗಿಂಗ್ ಸೆಟಪ್ಪು. ಇದ್ರದ್ದು ವೀಡಿಯೋ ನಾನು ಹೆಂಗಿದೆ, ಕ್ಯಾಮ್ರಾ ಹೆಂಗಿದೆ ಆ್ಯಂಡ್ ಮೈಕ್ ಕ್ವಾಲಿಟಿ ಹೆಂಗಿದೆ, ಮೈಕ್ ವಾಯ್ಸ್ ಹೆಂಗಿದೆ, ನಾಯ್ಸ್ ಕ್ಯಾನ್ಸಲೇಷನ್ ಹೆಂಗಿದೆ ಅಂತ ಎಲ್ಲ ನಾನು ವೀಡಿಯೋಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಲೈವ್ ವೀಡಿಯೋ ಅಲ್ಲಿ. ಸೊ ನೋಡಿ. ರೆಕಾರ್ಡ್ ಅಂತೂ ಆಗ್ತಾ ಇದೆ. ಇವಾಗ ಜಸ್ಟ್ ಒಂದು ಬೆಂಚ್ ಆಫ್ ದ ರೈಟ್ ಹೊಡೆಯೋಣ. ನಾನು 88 90 ಹತ್ರ ಹೊಡಿತಾ ಇದ್ದೀನಿ. ಕೇಳಿಸ್ತಾ ಇದೆ ಇಲ್ವಾ ನಂಗೂ ಗೊತ್ತಿಲ್ಲ, ಬಟ್ ಕೇಳಿಸ್ಬೋದು ಅಂತಾನು ಅನ್ಕೊಂಡಿದ್ದೀನಿ. ಅಲ್ಲಿಂದ ಬಂದಲ್ಲ, ಕೆಂಗೇರಿಯಿಂದ ಟೋಲ್ವರೆಗೂ ಅಲ್ಲಿವರೆಗೂ ಕೇಳಿಸಿದೆ, ಲೈಕ್ ವಾಯ್ಸ್ ಕ್ಲಿಯರ್ ಇದೆ. ಇವಾಗ ವಿಂಡ್ ನಾಯ್ಸ್ ಹೆಂಗೆ ಕ್ಯಾನ್ಸಲೇಷನ್ ಆಗುತ್ತೆ ಅಂತ ನೋಡೋಣ. ಸೊ ಮೈಕ್ ಇಸ್ ಪ್ರಿಟಿ ಗುಡ್ ಆಯ್ತಾ. ಐ ಮೀನ್ ಲೈಕ್ ಬಿಗಿನರ್ಗೆ ಇದು ಆರಾಮಾಗಿ ಸಾಕಾಗುತ್ತೆ. ಬಿಕಾಸ್ ಇನಿಷಿಯಲ್ ಸ್ಟೇಜ್ ಅಲ್ಲಿ ಲೈಕ್ ನಾವು ಇನ್ವೆಸ್ಟ್ ಮಾಡಿ ಅದನ್ನ ಲೈಕ್ ಔಟ್ಪುಟ್ ತೆಗಿಯೋದು ಕೂಡ ಕಷ್ಟನೇ. ಬಿಕಾಸ್ ನಮ್ಗೆ ಎಡಿಟಿಂಗ್ ಸ್ಕಿಲ್ಸ್ ಆಗ್ಲಿ ಅಥವಾ ಏನ್ ಮಾತಾಡಬೇಕು ಅನ್ನೋದಾಗ್ಲಿ ಗೊತ್ತಿರಲ್ಲ. ಸೊ ಇದ್ರಲ್ಲಿ ಅದು ಯೂಸ್ ಆಗುತ್ತೆ. ಇದ್ರಲ್ಲೆಲ್ಲ ಕಲ್ತ್ಕೊಂಡು ಒಂದ್ ಮಟ್ಟಕ್ಕೆ ಹೋದಾಗ, ಒಂದ್ ರೇಂಜ್ಗೆ ಹೋದಾಗ ಬೇಕಾದ್ರೆ ನಾವು ಹೈಯರ್ ಎಂಡ್, ಫಾರ್ ಎಕ್ಸಾಂಪಲ್ ಡಿಜೆ ಮೀನಿನ ಲೈಕ್ ಯಾವ್ದಾದ್ರು ಒಳ್ಳೆ ಮೈಕ್ ನ ಪರ್ಚೇಸ್ ಮಾಡೋದ್ರಲ್ಲಿ ಮೀನಿಂಗ್ ಇರುತ್ತೆ. ಸುಮ್ಮನೆ ಇವಾಗ ಏನು ಗೊತ್ತಿರಲ್ಲ ಬಿಡಲ್ಲ, ಸುಮ್ಮನೆ ಇವಾಗೆ ತಗೊಂತೀವಿ. ಸುಮ್ಮನೆ ನನ್ನ ಪ್ರಕಾರ ಅದು ಲೈಕ್ ವೇಸ್ಟ್ ಅನ್ಸುತ್ತೆ. ಅಂದ್ರೆ ಲೈಕ್ ನೀವು ಕಂಟೆಂಟ್ ನ ನಿಜವಾಗ್ಲೂ ಏನಾದ್ರು ಕೊಡ್ತಾ ಇದೀರಾ, ಯೂಸ್ಫುಲ್ ಕಂಟೆಂಟ್ಸ್ ಕೊಡ್ತಾ ಇದೀರಾ ಅಂದ್ರೆ ಓಕೆ, ಇಲ್ಲ ಅಂತ ಹೇಳಿದ್ರೆ ಲಿಟ್ರಲಿ ವೇಸ್ಟ್ ಅದು. ಸೊ ಇವಾಗ ನಾನು 70 ಹೋಗ್ತಾ ಇದ್ದೀನಿ, 70 ಮಾತಾಡ್ತಾ ಇದ್ದೀನಿ. ಸೊ ನೋಡೋಣ ಇದ್ರದ್ದು ವಾಯ್ಸ್ ಕ್ಲಾರಿಟಿ ಹೆಂಗಿದೆ. ಅವಾಗ್ಲಿಂದ 110 ಅಂದ್ರೆ ಲೈಕ್ 100 to 110 ಕಡೆ ಬಂದಿದ್ದೀನಿ. ಸೊ ಅದ್ರದ್ದು ಹೆಂಗಿದೆ ಚೆಕ್ ಮಾಡೋಣ. ಬಿಕಾಸ್ ನಮ್ಗೆ ಗೊತ್ತಾಗ್ಬೇಕು ಯಾವ ಸ್ಪೀಡ್ ಅಲ್ಲಿ ಯಾವ ವಾಯ್ಸ್ ಹೆಂಗ್ ಬರ್ತಾ ಇದೆ ಅಂತ. ಅದು ಗೊತ್ತಾಗ್ಲಿಲ್ಲ ಅಂದ್ರೆ ನಾವು ವ್ಲಾಗಿಂಗ್ ಮಾಡುವಾಗ ಪ್ರಾಬ್ಲಮ್ ಆಗುತ್ತೆ. ಬಟ್ ವಿಂಡೋ ಹೆವಿ ಇದೆ. ಸೊ ವಿಂಡೋ ಇಸ್ ಆಕ್ಟಿವೇಶನ್ ಮತ್ತೆ ನಾಯ್ಸ್ ಕ್ಯಾನ್ಸಲೇಷನ್ ವರ್ಕ್ ಆಗ್ಬೇಕು. ಬಟ್ ನೋಡುವ.